ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಯರ ಸಂದೇಶದ ಬಗ್ಗೆ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಸಂದೇಶದ ಬಗ್ಗೆ. ಸಪೋಸ್ ಯಾರೆಲ್ಲ ರಾಯರ ಮಠಕ್ಕೆ ಹೋಗಿ ಬಂದ್ರಿ, ರಾಯರ ವ್ರತಗಳು ಮಾಡ್ತಿರಬಹುದು, ಏನೇ ಇರಬಹುದು, ರಾಯರ ಹತ್ರ ಏನೋ ಒಂದು ಕೋರಿಕೆಗಳಾಗಿರಬಹುದು, ರಾಯರಿಗೆ ಯಾವುದೋ ಒಂದು ಕೋರಿಕೆ ಬೇಸ್ ಮೇಲೆ ಒಂದು ಮುಡಿಪು ಕಟ್ಟಿಟ್ಟಿರಬಹುದು ನೀವುಗಳು. ರಾಯರ ಸಂದೇಶ, ರಾಯರಿಂದ ಉತ್ತರ ಏನಿದೆ, ರಾಯರು ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ಆ ವಿಚಾರದ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ರಾಯರ ಸಂದೇಶ, ನೀವು ಏನೇ ಕೋರಿಕೆ ಆಗಿರಬಹುದು, ಯಾವುದೇ ವಿಚಾರಕ್ಕಾಗಿರಬಹುದು, ರಾಯರ ವಿಚಾರವಾಗಿ ನೀವೇನಾದರೂ ಬೇಡ್ಕೊಂಡಿದ್ರೆ, ಸೊ ರಾಯರ ಸಂದೇಶ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ರಾಯರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ರಾಯರ ಹೆಸರನ್ನ 3 ಬಾರಿ ನೆನ್ಪು ಮಾಡ್ಕೊಳ್ತಾ, ಬೇಕಿದ್ರೆ ರಾಯರ ಹತ್ರ ಏನಾದರೂ ಕೋರಿಕೆ ಇದ್ರೆ ಅದನ್ನ ಕೇಳ್ಕೊಳ್ತಾ, ರಾಯರ ಸಂದೇಶ ಏನಾಗಿದೆ, ರಾಯರಿಂದ ಉತ್ತರ ಏನಾಗಿದೆ, ನೀವು ಎಲ್ಲಿ ಮಿಸ್ಟೇಕ್ಸ್ಗಳನ್ನ ಮಾಡ್ತಿದ್ದೀರಿ, ಸೊ ಇಂಥ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಕಾರ್ಡ್ ಆಗಿರ್ಬೋದು ಅಥವಾ ಈ ಕಾರ್ಡ್ ಆಗಿರ್ಬೋದು, ಯಾವುದಾದ್ರೂ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ರಾಯರ ಸಂದೇಶ ಏನಾಗಿದೆ, ಇದು ಆಯ್ತು ಅಥವಾ ಇದಾದ್ರೂ ಆಯ್ತು, ಯಾವುದಾದ್ರೂ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ರಾಯರಿಂದ ಏನೆಲ್ಲ ಸೂಚನೆಗಳು ಬರ್ತಾ ಇದೆ, ನಿಮ್ಮ ಮನೆಗೆ ಏನೆಲ್ಲ ಹೊಸ ಹೊಸ ವಿಚಾರಗಳು ಬರೋದಿದೆ, ಈ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರಿಗೆ ರಾಯರ ಸಂದೇಶ ಏನಾಗಿದೆ, ನೀವು ಯಾವುದೇ ವ್ರತ ಕಥೆಗಳನ್ನ ಮಾಡಿರಬಹುದು, ರಾಯರ ಮಂತ್ರಗಳನ್ನ ಬರೆಯೋದಾಗಿರಬಹುದು, ರಾಯರ ಹೆಸರನ್ನ ಬರೆಯುವಂಥದ್ದಾಗಿರಬಹುದು 108 ಸಲ, ರಾಯರಿಂದ ಏನು ಬರ್ತಿದೆ ಉತ್ತರ, ರಾಯರಿಂದ ಏನು ಉತ್ತರ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ರಾಯರ ಸಂದೇಶ ಏನಾಗಿದೆ, ರಾಯರ ಉತ್ತರ ಏನಾಗಿದೆ, ನಿಮ್ಮ ವಿಚಾರದಲ್ಲಿ ರಾಯರ ನಡೆ ಏನಾಗಿದೆ, ಈ ಎಲ್ಲ ವಿಚಾರವಾಗಿ ನಾನು ಕೂಲಂಕುಷವಾಗಿ ನಿಮ್ಮ ಮುಂದೆ ಹೇಳೋದಕ್ಕೆ ಬಂದಿದ್ದೇನೆ. ರಾಯರ ಹೆಸರನ್ನ 3 ಬಾರಿ ಹೇಳಿ. ಹಾಗೆ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆ ಇದೆ, ಏನೆಲ್ಲ ವಿಚಾರ ಇದೆ ಅನ್ನೋದೇ ನೋಡೋಣ. ಓಕೆ, ಯಾಕೋ ಏನೂ ಇಲ್ಲ, ಎಲ್ಲ ಮುಗಿದು ಹೋಯ್ತೇನೋ ಅನ್ನುವ ಭಾವ. ಎಷ್ಟು ರಾಯರನ್ನ ಪೂಜಿಸಿದ್ರೂ ನನಗೆ ಯಾವುದೇ ಉತ್ತರಗಳು ರಾಯರಿಂದ ಬಂದಿಲ್ಲ, ಅಟ್ಲೀಸ್ಟ್ ಕನಸಿಗಾದರೂ ಬಂದಿಲ್ಲ ಅನ್ನುವಂತಹ ಭಾವನೆ ನಿಮಗೆ ಮೂಡಿದೆ. ನಾನು ರಾಯರನ್ನ ಎಷ್ಟು ನಂಬಿದ್ದೀನಿ, ಅಷ್ಟು ನೋವು ಬರ್ತಾ ಇದೆಯಾ ಅಥವಾ ಏನು ಅಂತ. ಯಾಕೆ ಇದನ್ನ ಅಂತ ಹೇಳಿದ್ರೆ, ನಿಮ್ಮ ಜನ್ಮಾಂತರದ ಪಾಪಗಳನ್ನ ರಾಯರು ಕಳೀತಾ ಇದ್ದಾರೆ ಅಂತ ಹೇಳಬಹುದು. ಇಲ್ಲಿ ನೋಡಿ, ಇದು ಒಂದು ನೆಗೆಟಿವಿಟಿ, ಬಟ್ ಆದರೆ ನಿಮ್ಮ ನೆಗೆಟಿವಿಟಿ ಕಳೀತಾ ಇದೆ. ಇಲ್ಲೊಂದು ಬೆಳಕು ಕಾಣಿಸ್ತಾ ಇದೆಯಾ, ನೆನಪಿದೆಯಾ, ತಿಳಿತಾ ಇದೆಯಾ ಈ ರೀಡಿಂಗಲ್ಲಿ? ಏನೂ ಇಲ್ಲ, ಎಲ್ಲ ಮುಗಿದೋಯ್ತು ಅನ್ನುವ ಅಂತಹ ಫೀಲ್ ನಿಮ್ಮ ಒಳಗಡೆ ಬರ್ತಾ ಇದೆ. ಆದರೆ ರಾಯರು ನಾನಿದ್ದೀನಿ ಅನ್ನುವಂತಹ ಒಂದು ಬೆಳಕು ನಿಮ್ಮ ಜೀವನದಲ್ಲಿ ಇದೆ. ಸಾಕಷ್ಟು ಕೆಲವರು ಇಲ್ಲಿ ನಾನು ನೋಡುವಂಥದ್ದು ಏನಂತ ಹೇಳಿದ್ರೆ, ಆಡಂಬರವಾಗಿ ಪೂಜೆ ಮಾಡ್ತಿದ್ದೀರಿ. ಇನ್ನು ಕೆಲವರು ತುಂಬಾನೇ ಖರ್ಚುಗಳನ್ನ ಮಾಡಿ ರಾಯರನ್ನ ಇದು ಮಾಡುವಂಥದ್ದು, ಇದೆಲ್ಲ ಮಾಡ್ತಿದ್ದೀರಿ. ದಯವಿಟ್ಟು ನಿಮ್ಮ ಮನಸ್ಸು ಏನಿದೆಯಲ್ಲ, ಅದನ್ನ ರಾಯರ ಪಾದಕ್ಕೆ ಇಟ್ಟುಬಿಡಿ. ನಿಮ್ಮ ನೋವಾಗಿರಬಹುದು, ನಿಮ್ಮ ದಿನಚರಿಯಲ್ಲಿ ಯಾವುದೇ ಸಂಕಷ್ಟಗಳು ಬರ್ತಾ ಇರಬಹುದು, ಅದನ್ನ ದಯವಿಟ್ಟು ಕೋರಿಕೆಗಳನ್ನ ಕೇಳ್ಕೊಳ್ಬೇಡಿ. ಇಲ್ಲಿ ರಾಯರನ್ನ ನೀವು ಏನಿದೆ ಅಲ್ಲ, ನೀವು ಆಡಂಬರವಾಗಿ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಒಂದಷ್ಟು ದಾನ ಧರ್ಮಗಳನ್ನ ಮಾಡಿ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಫಿನಾನ್ಷಿಯಲಿ ತುಂಬಾ ಚೆನ್ನಾಗಿದ್ದೀರಿ, ಹೌದು. ಕೆಲವೊಂದು ನೀವು ಬೇರೆಯವರಿಗೆ ದಾನದಂತೆ ಮಾಡಿದಾಗ, ನಾನು ಹೇಳೋದು ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ದಾನ ಮಾಡಿ ಅಂತಲ್ಲ. ರಾಯರ ಮಠಕ್ಕೆ ಹೋದಾಗ ಅಲ್ಲಿ ಒಂದಷ್ಟು ಜನ ಇರ್ತಾರೆ, ಅಲ್ಲಿ
ಈ ಬೇಸಿಗೆಯಲ್ಲಂತೂ ತುಂಬಾ ಜನ ಅಲ್ಲಿ ಕೂತಿರ್ತಾರೆ. ದಯವಿಟ್ಟು ನಾನು ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿಬಿಡಿ. ಬಟ್ ಆದ್ರೆ ನಾನು ಇದನ್ನ ಹೇಳಲೇಬೇಕಾಗತ್ತೆ. ಈ ಮೂಲಕ ಈ ರೀಡಿಂಗಲ್ಲಿ ನೋಡಿ, ಈ ರೀಡಿಂಗಲ್ಲಿ ಇಲ್ಲಿ ಸ್ವಾರ್ಡ್ಸ್ ಬಂದಿದೆ. ಇಲ್ಲಿ ಇದಕ್ಕೆಲ್ಲ ರಾಯರ ಮನಸ್ಥಿತಿ ಏನಿದೆ, ರಾಯರು ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅದನ್ನ ನಾನು ನಿಮ್ಗೆ ಹೇಳಲೇಬೇಕಾಗತ್ತೆ. ಹಾಗೆ ಈ ಥರದೊಂದು ಮಾಡಿದಾಗ ನಿಮ್ಮ ಜೀವನದಲ್ಲಿ ಬ್ಲಾಕೇಜ್ ಓಪನ್ ಮಾಡ್ಕೊಳ್ಳೋದಕ್ಕೂ ಕೂಡ ನಾನು ನಿಮಗೆ ಸಹಾಯ ಮಾಡ್ತಿದ್ದೀನಿ ಅಂತ ಹೇಳಬಹುದು. ಸೊ ನೀವು ಏನು ಮಾಡಿ ಗೊತ್ತಾ, ನಿಮ್ಮ ಲೈಫಲ್ಲಿ ಯಾವುದೋ ಒಂದು ನೆಗೆಟಿವಿಟಿ, ಕೆಟ್ಟ ಜನಗಳು ಬಂದೇ ಬರ್ತಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಪ್ರತಿ ಸತಿ ರಾಯರ ಹತ್ರ ಹೋಗಿ ಬೇಡ್ಕೊಳ್ಳೋದು ಕೇಳ್ಕೊಳ್ಳೋದು ಇದನ್ನ ನಿಲ್ಲಿಸಿ. ನೀವು ಒಂದಷ್ಟು ನಿಮ್ಮ ಹತ್ರ ಹಣ, ಕೆಲವ್ರ ಲೈಫಲ್ಲಿ ಹಣ ಇದೆ, ಹಣ ಬರುತ್ತೆ ಕೂಡ. ಈಗ ಎಲ್ಲ ಝೀರೋ ಆಗಿರ್ಬೋದು, ಏನು ಇಲ್ಲ ಇರ್ಬೋದು, ಬರುತ್ತೆ. ಬಂದುವಾಗ ನಾನು ಹೇಳೋದೇನು ಗೊತ್ತಾ, ದೇವ್ರ ಉಂಡಿಗೆ ತಗೊಂಡೋಗಿ ಸಾವಿರಾರು ರೂಪಾಯಿ ಹಾಕಿ ಅಥವಾ ಸಾವಿರಾರು ರೂಪಾಯಿ ದಾನ ಧರ್ಮ ಮಾಡಿ, ಲಕ್ಷಾಂತರ ರೂಪಾಯಿ ದಾನ ಧರ್ಮ ಮಾಡಿ ಅಂತಲ್ಲ. ಕೆಲವು ಬೇಸಿಗೆಗಳಿದೆ, ಹಣ್ಣನ್ನ ಕೊಡಿ. ಹಣ್ಣು ಪ್ರಕೃತಿಗೆ ಕನೆಕ್ಟ್ ಆಗಿರುವಂಥದ್ದು ಹಣ್ಣು. ಈ ಥರದ್ದೆಲ್ಲ ಒಬ್ಬ ಮನುಷ್ಯನಿಗೆ ತಗೊಂಡೋಗಿ ಕೊಡಿ. ಈ ಬ್ರೆಡ್ಡು ಅದು ಇದು ಕೊಡೋದಕ್ಕಿಂತ ಹಣ್ಣುಗಳನ್ನ ಕೊಡಿ, ಪಾನೀಯಗಳನ್ನ ಕೊಡಿ. ಅವರ ಆರೋಗ್ಯಕ್ಕೆ ಯಾವುದು ಸೀಮಿತ, ಯಾವುದು ಒಳ್ಳೇದು ಅಂಥದ್ದನ್ನ ದಾನ ಧರ್ಮವಾಗಿ ಕೊಡಿ. ಆ ಮೂಮೆಂಟಲ್ಲಿ ಆ ತಿಂದೊಟ್ಟೆ ಇದೆಯಲ್ಲ, ನಿಮ್ಗೆ ಏನಾದ್ರು ಒಂದು ಒಳ್ಳೆ ಪದಾರ್ಥ ಬಾಯಿಂದ ಬಂತು ಅಂದ್ರೆ ಮುಗೀತು. ಎಷ್ಟೋ ಕರ್ಮಗಳನ್ನ ನೀವು ಕಳ್ಕೊಂಡ್ರಿ ಅಂತಾನೆ. ತುಂಬಾ ಬೇಡ್ಕೊಳ್ತಾ ಇರ್ತಾರೆ, ಏನೂ ಇಲ್ಲ ಅಂತ ಅಂಗ್ಲಾಚ್ತಾ ಇರ್ತಾರೆ. ಆ ಥರದ್ದು ಕೆಲವು ಜನಗಳು ನಿಮ್ಮ ಲೈಫಲ್ಲಿ ಬಂದೇ ಬರ್ತಾರೆ. ರಿಯಲ್ ಆಗಿ ಕೆಲವರು ನಿಮ್ಮ ಲೈಫಲ್ಲಿ ಏನು ಇಲ್ದೇನೂ ಕೂಡ ಬರ್ತಾ ಇರ್ತಾರೆ. ಅವ್ರಿಗೆ ಒಂದಷ್ಟು ವಸ್ತ್ರಗಳನ್ನ ಕೊಟ್ಟು ದಾನ ಮಾಡುವಂಥದ್ದು. ಇಲ್ಲಿ ನೋಡಿ 6 ಆಫ್ ಪೆಂಟಿಕಲ್ಸ್ ಇದೆ. ದುಡ್ಡೇ ಕೊಟ್ಟು ನೀವು ದೊಡ್ಡವರ ಅನ್ನಿಸ್ಕೊಳ್ಳುವಂಥದ್ದಲ್ಲ. ಅವರ ನೀಡ್ ಏನಿದೆ, ಆ ಟೈಮ್ಗೆ ಅವ್ರ ನೀಡ್ ಏನಿದೆ, ಇದು ಮುಖ್ಯವಾಗಿ ಅವ್ರಿಗೆ ಬೇಕು ಅನ್ನೋದಂಥದ್ದು ಏನಿದೆ, ಆ ಥರದ್ದು ಮಾಡಿದ್ರು ಕೂಡ ನಿಮ್ಮ ಲೈಫಲ್ಲಿ ಒಂದು ಅದ್ಭುತ ಬೆಳಕು ಏನು ಕಾಡ್ತಾ ಇದೆಯಲ್ಲ, ಆ ಬೆಳಕು ಕೂಡ ಓಪನ್ ಆಗತ್ತೆ ಅಂತಾನೆ ಹೇಳ್ಬೋದು. ಆ ಬೆಳಕು ತುಂಬಾನೇ ಹತ್ರದಲ್ಲಿದೆ. ನಿಮ್ಮ ಜೀವನದಲ್ಲಿ ನೀವೇನೆಲ್ಲ ಕೇಳ್ಕೊಳ್ತಾ ಇದ್ರಲ್ಲ, ಆ ಅವಕಾಶಗಳು ತುಂಬಾನೇ ಹತ್ರದಲ್ಲಿದೆ. ಆ ಆಪರ್ಚುನಿಟೀಸ್ ಬರುವಂಥದ್ದಿದೆ. ಆ ಕೆಲಸದ ವಿಚಾರವಾಗಿ ಏನಾದರೂ ಇಂಟರ್ವ್ಯೂ ಮೂಲಕವಾಗಿ ಕೆಲಸ ಸಿಗಬೇಕು ಅಂತ ರಾಯರ ಹತ್ರ ಬೇಡ್ಕೊಂಡಿದ್ರೆ ಅದ್ಭುತವಾಗಿದೆ. ಈ 2 ತಿಂಗಳಲ್ಲಂತೂ ನಿಮ್ಗೆ ಆ ಕೆಲಸಗಳು ಆಗುತ್ತೆ ಅಂತಾನೆ ಹೇಳ್ತಾ ಇದೆ. ಕೆಲವರು ಏನಾದ್ರೂ ಒಂದು ಬೇಡಿಕೆನ ಇಟ್ಟು ನೀವು ವ್ರತಕಥೆಗಳನ್ನ ಮಾಡಿದ್ರೆ, ಹೌದು ಖಂಡಿತವಾಗ್ಲೂ ಅಷ್ಟೇ, ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಒಂದಷ್ಟು ಟೈಮ್ ತಗೊಂಡ್ರು ಕೂಡ ನಿಮ್ಮ ಜೀವನದಲ್ಲಿ ಆ ಅದ್ಭುತ ಕೆಲಸ ತುಂಬಾ ಚೆನ್ನಾಗಿ ಆಗತ್ತೆ. ಅಲ್ಲಿಗೆ ಆಲ್ರೆಡಿ ನಿಮ್ಮ ಲೈಫಿಂದ ಕೆಲವು ವ್ಯಕ್ತಿಗಳು ಮೈನಸ್ ಆಗೋದಕ್ಕೆ ಶುರು ಆಗ್ತಾ ಇದ್ದಾರೆ. ಯಾಕೆ ಮೈನಸ್ ಆಗೋದಕ್ಕೆ ಶುರು ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಜನ್ಮದಲ್ಲಿ ಆ ಋಣ ನಿಮಗಿಲ್ಲ. ಆ ಋಣ ಇಲ್ಲದೆ ಇದ್ರೂ ಆ ವಿಚಾರಕ್ಕೆ ಹೋಗಿ ನೀವು ಕೈ ಹಾಕುವಂಥದ್ದು ತಪ್ಪು ಕೆಲಸ ಬೇಡ. ಬಟ್ ಮುಂದಿನ ದಿನಗಳಲ್ಲಿ ಇದು ಹೆಣ್ಣಾಗ್ಲಿ ಗಂಡಾಗ್ಲಿ, ಒಬ್ಬ ಸಿಂಗಲ್ಸ್ ನನ್ನ ರೀಡಿಂಗ್ ಏನಾದ್ರು ನೋಡ್ತಾ ಇದ್ರೆ, ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ, ಮುಂದಿನ ಜೀವನದಲ್ಲಿ, ಈ ಬರುವಂತ ಜೀವನದಲ್ಲಿ ಒಳ್ಳೆಯ ಬಹಳ ಸಂಗಾತಿ ನಿಮ್ಮ ಜೀವನಕ್ಕೆ ಸಿಗ್ತಾರೆ. ಕೆಲಸದ ವಿಚಾರದಲ್ಲೂ ಅಷ್ಟೇನೆ, ಈ ಕೆಲಸ ನನ್ನ ಕೈ ಬಿಟ್ಟು ಹೋಯ್ತು ಅಂತ ನೀವೇನಾದ್ರೂ ಕೊರಗಿ ಹತ್ತು ರಾಯರ ಪಾದಕ್ಕೆ ಏನಾದ್ರೂ ನೀವು ಹೇಳ್ತಾ ಇದ್ರೆ, ಹೌದು ಹೊಸ ಕೆಲಸವೊಂದು ಶುರು ಆಗ್ತಾ ಇದೆ ಅಂತ ಹೇಳ್ಬೋದು. ಹೊಸ ಕೆಲಸ ಆಗೋದಕ್ಕೆ ಶುರು ಆಗ್ತಾ ಇದೆ. ನಿಮ್ಮ ಮನೆಗಳಲ್ಲಿ ಖುಷಿಯ ವಾತಾವರಣಗಳು ಕೂಡ ಇನ್ ಮುಂದೆ ಬರುವಂಥದ್ದಿದೆ. ಹಾಗೆ ಸರಿಯಾದ ನಿರ್ಧಾರಗಳನ್ನ ನೀವು ತೆಗೆದುಕೊಂಡು ನಿಮ್ಮ ಬಿಸ್ನೆಸ್ ವಿಚಾರದಲ್ಲೂ ಕೂಡ ಒಳ್ಳೆಯ ಗ್ರೋತ್ ಆಗುವಂಥ ಸಾಧ್ಯತೆ ಇದೆ. ಇನ್ ಮುಂದೆ ಏನು ಬ್ಲಾಕ್ ಆಗಿತ್ತಲ್ಲ, ನೀವು ರಾಯರ ವ್ರತಗಳನ್ನ ಯಾರೆಲ್ಲ ವಾರದಲ್ಲಿ ಅನ್ಕೊಂಡಿದ್ದೀರಿ, ಇಷ್ಟೇ ವಾರ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀರಿ, ಆ ದಿನಗಳು ಅನ್ಕೊಂಡಿದ್ದೀರಿ, ಆ ದಿನಗಳು ಕಳೆದ ನಂತರ ಆ ಕೆಲಸ ಒಂದು ಆಗೋದ್ರಲ್ಲಿ ಇದೆ ಅಂತ ಹೇಳಬಹುದು. ಸೊ ಇಲ್ಲಿ ಬೇಡದ್ದು ಯೋಚನೆ ಮಾಡಿಕೊಂಡು ನೀವೇನಾದ್ರೂ ಕುತ್ಕೊಂಡಿದ್ರೆ, ಇಲ್ಲಿ ಆ ವಿಚಾರವಾಗಿ ರಾಯರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಹಳೆಯ ವಿಚಾರಗಳು, ಕೆಲವೊಂದು ಕೆಟ್ಟ ಘಟನೆಗಳು ಮತ್ತೆ ನನ್ನ ಜೀವನದಲ್ಲಿ ಬರುತ್ತಾ, ಆ ಥರದ್ದೇನಾದ್ರೂ ನಿಮ್ಮ ಲೈಫಲ್ಲಿ ಒಂದು ಭಯ ಅನ್ನೋದೇನಾದ್ರು ಇತ್ತು ಅಂತ ಹೇಳಿದ್ರೆ, ಇಲ್ಲ, ನೋ, ನಿನ್ನ ಜೀವನದಲ್ಲಿ ಮತ್ತೆ ಅಹಿತಕರ ಕಹಿ ಘಟನೆಗಳು ನಡೆಯೋದಿಲ್ಲ ಅಂತ ತೋರಿಸ್ತಾ ಇದೆ. ಇಲ್ಲಿ ಕೆಲವರು ಲೈಫಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಜಗಳ ಆಡಿ ಏನಾದ್ರೂ ದೂರ ಆಗಿದ್ರೆ, ಅಥವಾ ನೀವು ನಿಮ್ಮ ಶತ್ರುಗಳನ್ನೇ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಜಗಳ ಆಡೋದು, ಏನಾದ್ರೂ ಮನಸ್ಸಿಗೆ ತಮಾಷೆಯಲ್ಲಿ ಏನಾದ್ರು ಒಬ್ರಿಗೆ ಅಂದು ಬಿಡೋದು, ಅನ್ನಿಸ್ಕೊಂಡವರು ದೂರ ಹೋಗಿದಾರಂತ ನೀವು ತಿಳ್ಕೊಳ್ಳೋ ಅಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡಿದ್ರೆ ಅದು ತಪ್ಪು. ನೀವು ದಯವಿಟ್ಟು ಅಂಥವ್ರ ಒಟ್ಟಿಗೆ ಕಾಂಪ್ರಮೈಸ್ ಆದ್ರೆ
ನೀವು ನಿಮ್ಮ ಲೈಫಲ್ಲಿ ಏನಾದರೂ ಗೋಲ್ ರೀಚ್ ಆಗಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ಈಸಿ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಶತ್ರುನ ನೀವೇ ಆ್ಯಡ್ ಮಾಡ್ಕೊಂಡು ಹೋಗುವಂಥದ್ದಾಗಿರುತ್ತೆ. ಯಾವಾಗಲೂ ಅಷ್ಟೇ, ಲಿಸನ್ ಟು ಯುವರ್ ಇಂಟ್ಯೂಷನ್ಸ್. ನಿಮ್ಮ ಮನಸ್ಸಿನ ಮಾತುಗಳನ್ನ ನೀವು ಕೇಳೋದೇ ಇಲ್ಲ. ಕೂಲಂಕುಷವಾಗಿ ಕೆಲವೊಂದ್ಸಲ ನೀವು ಆ ವಿಚಾರವಾಗಿ ಮಾತಾಡೋದೇ ಇಲ್ಲ, ಆ ವಿಚಾರವಾಗಿ ಕೇಳ್ಕೊಳ್ಳೋದೇ ಇಲ್ಲ ನೀವು. ಅದಕ್ಕೆ ಹೇಳ್ತಾ ಇದ್ದಾರೆ ರಾಯರು, ನಿಮ್ಮ ಮನಸ್ಸಿನ ಮಾತನ್ನ ಕೆಲವೊಂದಷ್ಟು ತಾಳ್ಮೆಯಿಂದ ಕುತ್ಕೊಂಡು ಯೋಚನೆ ಮಾಡಿ ಮುಂದುವರಿಯುವಂಥದ್ದು ಮಾಡ್ಕೊಳ್ಳಿ ಅಂತ. ಇಲ್ಲಿ ನಾನು ಎಲ್ಲ ಈ ರೀಡಿಂಗ್ ನೋಡ್ತಾ ಇರುವವ್ರಿಗೆ ನನ್ಗೆ ಏನ್ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಈಗಿನ ಪರಿಸ್ಥಿತಿ ಏನೂ ಇಲ್ಲ, ಎಲ್ಲ ಮುಗಿದೋಯ್ತು ಅಂತ ಹೇಳಿ ನೀವು ರಾಯರ್ನ ನಂಬ್ಕೊಂಡು ಬಂದಿದ್ದೀರಿ. ಬಟ್ ಆದ್ರೆ ಮುಂದಿನ ದಿನಗಳು ಹೇಗಿದೆ ಅಂತ ಹೇಳಿದ್ರೆ, ಅದ್ಭುತವಾದ ಬೆಳಕೊಂದು ನಿಮ್ಮ ಜೀವನದಲ್ಲಿ ಕಾಯ್ತಾ ಇದೆ ಅಂತಾನೆ ಹೇಳ್ಬಹುದು. ಇಲ್ಲಿ ಕೆಲವು ಒಂದೊಂದು ಒಳ್ಳೊಳ್ಳೆ ಅವಕಾಶಗಳು ತೆರೆದುಕೊಳ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಸಿಂಗಲ್ಸ್ ಇರೋರ್ಗೆ ಈ ವರ್ಷದ ಒಳಗಡೆ ಮದ್ವೆ ಫಿಕ್ಸ್ ಆಗುವಂಥದ್ದಿದೆ. ಇಲ್ಲಿ ದೂರ ಆಗಿ ಗಂಡ ಹೆಂಡತಿ ಏನಾದ್ರು ದೂರಾಗಿ ರಾಯರ ಪಾದಕ್ಕೆ ಏನಾದ್ರು ಹಾಕಿದ್ರಿ ಅಂತ ಹೇಳಿದ್ರೆ ಅದು ಕೂಡ ಒಂದು ಒಳ್ಳೆಯ ರೀತಿ ಒಂದಾಗುತ್ತೆ ಅಂತಾನೆ ಹೇಳ್ಬಹುದು. ಭಗವಂತನ ಅನುಗ್ರಹದಿಂದನೇ ಒಂದಾಗುತ್ತೆ ಅಂತ ಹೇಳ್ಬಹುದು. ಇಲ್ಲಿ ಟ್ಯೂಲಿಪ್ ಬರ್ತಿದೆ, ಗ್ರೇಟ್ ಪ್ಯಾಷನ್ ಅಂತ ಬರ್ತಾ ಇದೆ. ಒಳ್ಳೆ ಬಟ್ಟೆ ತಗೊಳ್ಳೋದಾಗಿರಬಹುದು, ಒಳ್ಳೆಯ ಮಾತಾಡುವ ಶೈಲಿ ಬದಲಾಯಿಸ್ಕೊಳ್ಳೋದಾಗಿರಬಹುದು, ಒಳ್ಳೆಯ ಒಂದು ಹಾದಿಗೆ ನೀವು ಈ ಮುಂದಿನ ದಿನಗಳಲ್ಲಿ ಹೋಗ್ತೀರಿ ಅನ್ನೋ ತೋರಿಸ್ತಾ ಇದೆ. ಇಲ್ಲಿ ಡಾಗ್ ಫಾರ್ ಅವೇ ಅಂತ ಬರ್ತಿದೆ. ಎ ಡಿಸ್ಟೆಂಟ್ ಫ್ರೆಂಡ್ ಈಸ್ ಥಿಂಕಿಂಗ್ ಆಫ್ ಯು. ದೂರದ ಫ್ರೆಂಡ್ ಆಕೆ ಒಬ್ಬಳು ಯಾರೋ ಒಬ್ರು ನಿಮ್ಮನ್ನ ತುಂಬಾ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಈ ರೀಡಿಂಗ್ ಅಲ್ಲಿ ಗೊತ್ತಾಗ್ತಾ ಇದೆ. ಲಯನ್ ಬರ್ತಿದೆ, ಟೈಮ್ ಟು ಆಕ್ಟ್. ಅಂದ್ರೆ ಎಲ್ಲಾರು ಅಂದಂಗ ಅನ್ನಿಸ್ಕೊಳ್ಳೋ ಅಂಥದ್ದು, ಎಲ್ಲಾರು ಬೈಸ್ಕೊಳ್ಳೋ ಅಂಥದ್ದು, ಎಲ್ಲಾರು ಏನಾದ್ರೂ ಅಂದ್ರೂ ಕೂಡ ತಾಳ್ಮೆಯಿಂದ ಕುತ್ಕೊಂಡು ಯೋಚನೆ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡಿದ್ದಾಯ್ತು, ಸಾಕಾಯ್ತು. ಈಗ ಟೈಮ್ ಟು ಆಕ್ಟ್. ಈಗ ನಿಮ್ಗೆ ಏನ್ ಅನಿಸ್ತಾ ಇದೆ ಅದನ್ನ ಹೇಳಿ. ನನಗೆ ಇದು ತಪ್ಪು ಅಂದ್ರೆ ತಪ್ಪು ಅಂತ ಹೇಳಿ, ಸರಿ ಅಂದ್ರೆ ಸರಿ ಅಂತಾನು ಹೇಳಿ. ಓಕೆ, ಟೈಮ್ ಟು ಆಕ್ಟ್ ಅನ್ನೋದು ಬಂದಿದೆ. ಇಲ್ಲಿ ಟಿಯರ್ ಡ್ರಾಪ್ಸ್ ಅಂತ ಬಂದಿದೆ. ಗ್ರೇಟ್ ಪರ್ಸನಲ್ ಸ್ಯಾರೋ ಅಂದ್ರೆ ಮನಸ್ಸಿನೊಳಗೆ ಸಾಕಷ್ಟು ನೋವುಗಳನ್ನ ತುಂಬಿಕೊಂಡಿದ್ದೀರಿ. ಅಳಕ್ಕಾಗದೆ ಬಿಡಕ್ಕಾಗದೆ ನೀವು ಒದ್ದಾಡ್ತಾ ಇದ್ದೀರಿ. ಅದು ಆ ಎನರ್ಜಿ ಬಸ್ಟ್ ಆಗ್ಬೇಕು, ಹೌದಲ್ಲ? ಸೊ ಒಂದು ದಿನ ನೀವು ಏನ್ ಮಾಡಿ, ರಾಯರ ಮಠಕ್ಕೆ ಹೋದಾಗ್ಲೋ ಅಥವಾ ರಾಯರ ಮುಂದೆನೋ ಆ ಕಣ್ಣೀರು ತೆಗೆದು ಹಾಕ್ಬಿಡಿ. ಆಗ ನಿಮ್ಮ ಮನಸ್ಸಿನ ಭಾರ ಕಮ್ಮಿ ಆಗತ್ತೆ. ರಾಯರ ಹತ್ರ ಕುತ್ಕೊಂಡು ಹೇಳ್ಕೊಳ್ಳಿ, ನಾನು ಈ ರೀತಿ ನೊಂದು ಬಿಟ್ಟಿದ್ದೆ ಈ ಹಿಂದೆ, ನಂಗೆ ಇದನ್ನೇ ಮಾಡ್ಕೊಡ್ಬೇಕು ಅಂತ ದಯವಿಟ್ಟು ಬೇಡ್ಕೊಳ್ಬೇಡಿ. ಈ ಹಿಂದೆ ಆಗಿದ್ದನ್ನ ಒಪ್ಸಿ, ನನಗೆ ಈ ತರ ನೋವಾಗಿದೆ, ನಾನು ಈ ತರ ತಪ್ಪು ಮಾಡಿದ್ದೆ, ಆ ಕಡೆನೂ ಈ ತರ ತಪ್ಪಾಗಿತ್ತು, ಆ ಕಡೆಯಿಂದನೇ ತಪ್ಪಾಗಿತ್ತು, ಏನೇ ಇರಬಹುದು ನಿಮ್ಮ ವಿಚಾರದಲ್ಲಿ, ಅದನ್ನ ರಾಯರ ಮುಂದೆ ನೀವು ಹೇಳ್ಕೊಂಡು ಒಂದಷ್ಟು ಕಣ್ಣೀರು ಹಾಕೊಂಡು ನಿಮ್ಮ ಮನಸ್ಸಿನ ಭಾರ ಇಳಿಸಿ. ನಾನು ಯಾಕೆ ಮುಂದೆ ಏನಾಗಬೇಕು ಅನ್ನೋದನ್ನ ನೀವು ಬೇಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ರಾಯರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೀವು ರಾಯರ ಕಾಲನ್ನ ಹಿಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ದಾರಿ ತುಂಬಾನೇ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು. ಗುರು ಒಬ್ಬ ನಮ್ಮ ಬೆನ್ನ ಹಿಂದೆ ಇದ್ರೆ ಮುಗೀತು. ಯಾರು ಏನೇ ಮಾಡ್ಲಿ, ಯಾರು ಏನೇ ಕುತಂತ್ರಗಳನ್ನ ಮಾಡ್ಲಿ, ಏನೇ ಮಾಡ್ಲಿ, ಆ ಮೂಮೆಂಟಿಂಗ್ ಮಾತ್ರ ನಡೆಯುತ್ತಷ್ಟೆ. ಬಟ್ ಆದ್ರೆ ಮುಂದಿನ ದಿನ ನೀವು ಹೋಗಿ ಒಂದು ಸ್ಟೇಜ್ ಅಲ್ಲಿ ಕೂರ್ತಿರಲ್ಲ, ಅದು ತುಂಬಾ ದೊಡ್ಡ ಮಟ್ಟಕ್ಕೆ ಇರುತ್ತೆ ಅಂತ ಹೇಳ್ಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀಡಿಂಗ್ ನನಗೆ. ಸೊ ನಿಮ್ಮ ವ್ರತಕ್ಕಾಗಿರ್ಬಹುದು, ನಿಮ್ಮ ಪೂಜೆ ಕೈಂಕರ್ಯಗಳಿಗೆ ರಾಯರು ತಲೆಬಾಗಿದ್ದಾರೆ. ರಾಯರು ನೀವಂದುಕೊಂಡ ಕಾರ್ಯಗಳನ್ನ ನೀವು ಇಚ್ಛೆ ಪಡೋದಕ್ಕಿಂತ ಹೆಚ್ಚಾದ ಜೀವನಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ ಎಷ್ಟು ಪಾಸಿಟಿವ್ ಕಾರ್ಡ್ಸ್ಗಳು ಬಂದಿದೆ ಅಂತ ಹೇಳಿದ್ರೆ, ಒಂದು ನೆಗೆಟಿವ್ ಕಾರ್ಡ್ ಯಾರಿಂದ ಅಂತ ಹೇಳಿದ್ರೆ, ನಿಮ್ಮ ಶತ್ರುಗಳಿಂದ ನೀವು ಎಚ್ಚರಿಕೆಯಿಂದ ಇರಿ, ಶತ್ರುನ ನೀವೇ ಹುಟ್ಟಾಕೊಳ್ಬೇಡಿ ಅನ್ನೋ ಒಂದು ವಿಚಾರ ಬಿಟ್ರೆ ಇನ್ನೆಲ್ಲ ಪಾಸಿಟಿವ್ ಕಾರ್ಡ್ಗಳೇ ಬಂದಿದೆ ಮೊದಲನೇ ಕಾರ್ಡ್ ಚೂಸ್ ಮಾಡಿದವ್ರಿಗೆ. ಸೊ ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರಿಗೆ ರಾಯರ ಸಂದೇಶ ಏನಾಗಿದೆ ನೋಡೋಣ. ರಾಯರ ಸಂದೇಶ ಏನಾಗಿದೆ? ರಾಯರು ಯಾವ ವಿಚಾರದಲ್ಲಿ ನಿಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ? ರಾಯರ ಮುಂದೆ ನೀವೇನಾದ್ರೂ ಪ್ರಶ್ನೆ ಇಟ್ಟಿದ್ರೆ ಆಗತ್ತಾ ಇಲ್ವಾ ಅನ್ನುವ ಕೊನೆಯ ವಿಚಾರಗಳನ್ನ ನೋಡೋಣ. ಯಾವೆಲ್ಲ ವಿಚಾರಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು? ನಿಮ್ಮ ಪೂಜೆಗೆ ರಾಯರು ತಲೆಬಾಗಿದ್ದಾರಾ? ನಿಮ್ಮ ವ್ರತಕ್ಕೆ, ನಿಮ್ಮ ಜಪಕ್ಕೆ ರಾಯರು ತಲೆಬಾಗಿದ್ದಾರಾ ಅನ್ನುವ ವಿಚಾರವಾಗಿ 8 ಆಫ್ ವಾಂಡ್ಸ್ ಬಂದಿದೆ, 4 ಆಫ್ ವಾಂಡ್ಸ್ ಬಂದಿದೆ. ಓಕೆ, ಇಷ್ಟು ದಿನ ಈ ಹಿಂದೆ ಏನಾದ್ರೂ ಕೆಲಸಗಳು ಸ್ಟ್ರಕ್ ಆಗಿತ್ತು, ಏನೂ ಮಾಡಕ್ ಆಗ್ತಾನೆ ಇಲ್ಲ, ನನ್ನ ಕೈಯಲ್ಲಿ ಏನೂ ಮಾಡಕ್ ಆಗ್ಲೇ ಇಲ್ಲ ಅನ್ನೋರಿಗೆ
ಅದ್ಭುತವಾಗಿ ಕೆಲಸಗಳಾಗ್ತಾ ಹೋಗುತ್ತೆ. ರಾಯರನ್ನ ಯಾರು ನಂಬಿದ್ದೀರಿ ಆ ಕೆಲಸಗಳು ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಎಲ್ಲ ವಿಚಾರದಲ್ಲೂ ಅರ್ಧಂಬರ್ಧ ಅನ್ನಿಸ್ಕೊಂಡಿರೋ ಜೀವನ ಏನಿದೆಯಲ್ಲ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತೆ ಅಂತ ಹೇಳಬಹುದು. ಇಲ್ಲೂ ಕೂಡ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದು ಒಳ್ಳೆಯ ಮನೆಯಲ್ಲಿ ಯಾವುದೋ ಒಂದು ಕಾರ್ಯ ಆಗುವಂಥದ್ದಿದೆ ಅಂತ ತೋರಿಸ್ತಾ ಇದೆ. ಯಾವುದೋ ಒಂದು ಕಾರ್ಯ ಆಗೋದ್ರಲ್ಲಿದೆ, ಒಳ್ಳೆ ಕಾರ್ಯ ಆಗೋದ್ರಲ್ಲಿದೆ, ಶುಭ ಸುದ್ದಿನ ನೀವು ಕೇಳುವಂಥದ್ದಿದೆ. ಎಲ್ಲಿಂದನೋ ಯಾರಿಂದನೋ ಒಂದು ಒಳ್ಳೆಯ ನ್ಯೂಸ್ ನಿಮಗೆ, ಗುಡ್ ನ್ಯೂಸ್ ನಿಮಗೆ ಬರುವಂಥದ್ದಿದೆ. ಖುಷಿಯಾಗಿ ಎಲ್ಲರೂ ಭೇಟಿ ಮಾಡುವಂಥದ್ದಿದೆ. ಇಲ್ಲಿ ಕೆಲವರು ಏನಾದರೂ ನಿಮ್ಮ ಫಾದರ್ ಆಗಿರ್ಬೋದು, ನಿಮ್ಮ ಮದರ್ ಆಗಿರಬಹುದು, ಅಕ್ಕರೆಯ ಮಾತುಗಳನ್ನ ನಿಮ್ಮನ್ನ ಮಾತಾಡುವಂಥದ್ದಿದೆ. ನಿಮ್ಮನ್ನ ಈ ದಾರಿಯಲ್ಲ ಈ ದಾರಿಯಲ್ಲಿ ಇರು ಅನ್ನೋ ರೀತಿ ಕೂಡ ಮಾಡುವಂಥದ್ದಿದೆ. ಹಾಗೆ ಇಲ್ಲಿ ರಾಯರ ಜಪ ವ್ರತಗಳನ್ನ ಯಾರ್ಯಾರು ಮಾಡಿದ್ದೀರಲ್ಲ ಅವ್ರಿಗೆ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಕೆಲಸದ ಬಿಸ್ನೆಸ್ ವಿಚಾರವಾಗಿ ಏನಾದರೂ ಕೆಲವರು ಇಲ್ಲಿ ನೋಡ್ತಾ ಇದ್ರೆ ಆ ಬಿಸ್ನೆಸ್ ಅಷ್ಟೇ, ನೀವು ಬೇರೆಯವರಿಂದ ಸಲಹೆ ಪಡಿಬೇಕಾಗತ್ತಷ್ಟೇ. ಬಟ್ ಆದರೆ ಅವರನ್ನೇ ನೀವು ನಿಮ್ಮ ಪಾರ್ಟ್ನರ್ ಆಗಿ, ಬಿಸ್ನೆಸ್ ಪಾರ್ಟ್ನರ್ ಆಗಿ ಕರ್ಕೊಳ್ಳೋದು, ಈ ಥರದ್ದೆಲ್ಲ ದಯವಿಟ್ಟು ಮಾಡೋ ಹಾಗಿಲ್ಲ. ನೀವು ಬೇರೆಯವರ ಹತ್ರ ಒಂದು ಒಳ್ಳೆಯ ಇದನ್ನು ಕೇಳಬೇಕಾಗತ್ತಷ್ಟೆ. ಒಂದು ಏನು ಹೇಳ್ತಾರೆ ಅದಕ್ಕೆ, ಬೇರೆಯವ್ರ ಹತ್ರ ಸಲಹೆನ ಪಡಿಬೇಕಾಗತ್ತಷ್ಟೆ. ಹೀಗೆ ಮಾಡಿದ್ರೆ ಹೇಗೆ, ಹಾಗೆ ಮಾಡಿದ್ರೆ ಹೇಗೆ, ನೀವು ಹೇಗೆ ಮುಂದೆ ಬಂದ್ರಿ, ಈ ರೀತಿ ಸಲಹೆ ಪಡಿಬೇಕಷ್ಟೆ. ಅವ್ರನ್ನೇ ನಮ್ಮ ಜೀವನದಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಹಾಗೆ ಇಲ್ಲಿ ಕೆಲವ್ರ ಲೈಫಲ್ಲಿ ಕಿಂಗ್ ಆಫ್ ಕಪ್ಸ್ ಮತ್ತೆ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸು ತುಂಬಾ ಹೂವಿನಂತೆ ಬೇಗ ಎಮೋಷನಲ್ಗೆ ಒಳಗಾಗುತ್ತೆ, ಬೇಗ ನೀವು ಕರಗ್ಬಿಡ್ತೀರಿ. ಬಟ್ ಆದ್ರೆ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಟ್ರಿಗರ್ ಆಗಿ ಮಾತಾಡ್ಬಿಡ್ತೀರಿ. ಅದರಿಂದ ಕೂಡ ನೀವು ಒಂದಷ್ಟು ಕಂಟ್ರೋಲ್ ಆಗಿ ಇರಬೇಕು ಅನ್ಸತ್ತೆ. ಹಾಗೆ ಇಲ್ಲಿ ನೀವು, ನಾನು ಯಾಕೆ ಯಾವುದೇ ವಿಚಾರ ಆಗಿರ್ಲಿ, ನಿಮ್ಮ ಫ್ಯಾಮಿಲಿ ಮ್ಯಾಟರ್ ಆಗಿರ್ಲಿ, ಏನೇ ಆಗಿರ್ಲಿ, ಬೇರೆಯವ್ರ ಹತ್ರ ಹೇಳ್ಕೊಳ್ವಾಗ ಎಚ್ಚರದಿಂದಿರು ಅಂತ ಹೇಳ್ತೆ. ಯಾಕೆಂದ್ರೆ ಅಂತ ವ್ಯಕ್ತಿಗಳು ನಿನ್ನನ್ನ ನೋವು ಮಾಡುವಂತ ಸಾಧ್ಯತೆ ಇದೆ. ಹಾಗೆ ಯಾರಿಗೇ ಆಗ್ಲಿ ಹಣನ ಕೊಡುವ ಮುಂಚೆ 100 ಬಾರಿ ಯೋಚನೆ ಮಾಡುವಂತನೂ ಕೂಡ ಹೇಳ್ತಾ ಇದೆ. ನೀವು ಬಹುಶಃ ಇಲ್ಲಿ ಆ ರೀತಿನೇ ಇರೋರು ಅಂತಾನೆ ಹೇಳ್ಬೋದು. ಕೆಲವ್ರು ನೋಡ್ತಾ ಇದೀರಿ ಅಂತ ಹೇಳ್ಬೋದು. ಯಾರತ್ರನಾದ್ರೂ ಯಾರಿಗಾದ್ರೂ ನೀವು ವ್ರತ ಮಾಡುವ ಒಳಗಡೆ ಹಣ ಕೊಡೋದು, ಈ ರೀತಿ ಎಲ್ಲ ಮಾಡೋ ಹಾಗಿಲ್ಲ. ಹಣ ಕೊಟ್ಟಿದ್ದಾಗಿರಬಹುದು ಅಥವಾ ಏನು ಏನೇ ಆಗಿರ್ಬೋದು, ಆ ಥರದ್ದು ಯಾವುದು ಮಾಡೋ ಹಾಗಿಲ್ಲ. ನನ್ನ ಹತ್ರ ಏನು ಇಲ್ಲ ಅನ್ಕೊಂಡು ಮುಂದೂಡ್ಬಿಡಿ. ಯಾಕೆ ಅಂತ ಹೇಳಿದ್ರೆ ಅದು ಅವರಿಂದ ಕೂಡ ಮಾತುಗಳು ಕೇಳಿ ನೋವು ಉಂಟಾಗುವಂಥದ್ದಿದೆ. ನೀವು ಯಾರನ್ನ ತುಂಬಾ ಹಚ್ಕೊಳ್ತೀರಿ, ನೀವು ಯಾರನ್ನ ತುಂಬಾ ನಂಬಿಕೆ ನನ್ನ ನಂಬಿಕೆಗೆ ಅರ್ಹರಂತ ಅನ್ಕೊಳ್ತೀರಿ, ಅವರಿಂದನೇ ಹೊಡ್ತಾ ಇದೆ. ಸೊ ಇದೆಲ್ಲ ನಿಮ್ಮನ್ನ ಕನ್ಫ್ಯೂಷನ್ ಮಾಡೋದಕ್ಕೂ ಶುರು ಆಗುತ್ತೆ. ಸೊ ಇಷ್ಟು ದಿವಸ ಇದ್ದಿದ್ದು ಸ್ಟ್ರಕ್ ಬ್ಲಾಕೇಜ್ ಏನಿದೆ ಸರಾಗವಾಗಿ ನಿಮ್ಮ ಜೀವನದಲ್ಲಿ ಆರಾಮ್ ಅನ್ನಿಸ್ಕೊಳ್ಳೋದಕ್ಕೆ ಶುರು ಆಗ್ತಾ ಇದೆ. ಹಾಗೆ ಯಾರೆಲ್ಲ ರಾಯರ್ನ ತುಂಬಾ ಇಷ್ಟಪಡ್ತಾ ಇದ್ದೀರಿ, ರಾಯರ್ನ ಇನ್ನೂ ವ್ರತಗಳು ಮಾಡಿಲ್ಲ, ಹೇಗೆ ಮೆಡಿಟೇಷನ್ ಅಂದ್ರೆ ಹೇಗೆ, ನಾನು ಆ ಥರ ಏನು ಮಾಡಬೇಕು ಏನು ಅಂತ ಹೇಳೋದಾದ್ರೆ, ನಾನು ಒಂದು ವಿಚಾರನ ಹೇಳ್ತೀನಿ. ಈ ಸೆಕೆಂಡ್ ಕಾರ್ಡ್ ರೀಡಿಂಗ್ ಯಾರು ಮಾಡ್ತಾ ಇದ್ದೀರಲ್ಲ ಅವ್ರು ಯಾರು, ನಾನು ಕೆಲವರು ವ್ರತಗಳನ್ನ ಮಾಡದೇ ಇರೋರು ಕೂಡ ನೋಡ್ತಾ ಇದ್ರಿ ಅಂತ ಹೇಳ್ಬೋದು. ಯಾಕೆಂದ್ರೆ ಕಡೆಗೆ ಇಲ್ಲಿ ನೋವು ತೋರಿಸ್ತಾ ಇರೋದ್ರಿಂದ ನೀವು ಯಾವುದೋ ಒಂದು ಸಂಕಲ್ಪ ನಿಮ್ಮ ಜೀವನದಲ್ಲಿ ನೀವು ಏಳಿಗೆನೇ ಆಗಿಲ್ಲ, ಬಿಟ್ಟು ಬಿಡಿ ಹೋಗ್ಲಿ. ನಿಮ್ಮ ಹಾಲ್ನಲ್ಲಿ ಒಂದು ದಿನ ಒಳ್ಳೆಯ ಗುರುವಾರ ಎಲ್ಲದು ಒಳ್ಳೆಯದೇ ಇರುತ್ತೆ. ನಿಮ್ಗೆ ಯಾವ ದಿನ ಅನುಕೂಲ ಅನ್ಸುತ್ತಲ್ಲ ಆ ಗುರುವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಹಾಲ್ನಲ್ಲಿ ಮಧ್ಯದಲ್ಲಿ ಒಂದು ಸ್ಟೂಲ್ನಲ್ಲಿ ರಾಯರ ಫೋಟೋ ಇಡಿ. ಓಕೆ, ವ್ರತ ಮಾಡಬೇಕು ಅಂತ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಈ ರೀಡಿಂಗ್ ಒಟ್ಟಿಗೊಟ್ಟಿಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ನನ್ನ ವ್ಯೂವರ್ಸ್ ಕೂಡ ಒಂದಷ್ಟು ಅದರಿಂದ ಪುಣ್ಯ ಮಾಡ್ಕೊಳ್ಳಿ, ಪುಣ್ಯದ ಹಾದಿಯಲ್ಲಿ ಹೋಗ್ಲಿ ಅನ್ನೋದಕ್ಕೋಸ್ಕರ. ಸೊ ಹಾಲ್ನಲ್ಲಿ ಒಂದು ಟೇಬಲ್ಲೋ ಅಥವಾ ಒಂದು ಚಿಕ್ಕದಾದ ಒಂದು ಚೇರೋ ಯಾವ್ದ್ರ ಮೇಲೆ ಒಂದು ರಾಯರ ಫೋಟೋನ ನೀಟಾಗಿ ಶ್ರದ್ಧಾ ಭಕ್ತಿಯಿಂದ ಇಟ್ಟುಬಿಡಿ. ಅದಕ್ಕೆ ಗಂಧಲೇಪನೆ ಮಾಡಿ ಒಂದು ನಿಮ್ಮ ಕೈಗೆ ಅನುಸಾರವಾಗಿ ನಿಮ್ಮ ಮನೆಯಲ್ಲಿ ಇರುವಂತ ಹೂನೋ ಏನೋ ಇಟ್ಟು ತುಪ್ಪದ ದೀಪಗಳನ್ನ ಹಚ್ಚಿ 11 ದಿನಗಳ ಕಾಲ ರಾಯರ ಮಂತ್ರ ಏನಿದೆಯಲ್ಲ, ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನುವ ಒಂದು ಮಂತ್ರ ಏನಿದೆಯಲ್ಲ, ಒಂದು ಬೌಲ್ನಲ್ಲಿ ಅಕ್ಷತೆ ಮಾಡ್ಕೊಳ್ಳಿ, ಇನ್ನೊಂದು ಬೌಲ್ನ ಖಾಲಿಯಾಗಿಡಿ. ಆ ಮಂತ್ರನ 108 ಬಾರಿ ಯಾವ ದಿನ ಯಾವ ಟೈಮಲ್ಲಿ ಶುರು ಮಾಡಿರ್ತೀರಲ್ಲ, ಬೆಳಗಿನ ಜಾವ ನೀವು ಏನಾದ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಶುರು ಮಾಡಿದ್ರೆ ಅದೇ ರೀತಿ 11 ದಿನಗಳ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ. ಹೂ ಒಂದು ಬದಲಾಯಿಸೋದು, ತುಪ್ಪದ ದೀಪ ಒಂದು
ತುಪ್ಪ ದೀಪದಲ್ಲಿ ತುಪ್ಪ ಖಾಲಿಯಾಗಿದ್ರೆ ತುಪ್ಪ ಒಂದು ಹಾಕೋದು, ತೆಗಿಯೋದು, ತೊಳೆಯೋದು ಈ ಥರದ್ದೆಲ್ಲ ದಯವಿಟ್ಟು ಮಾಡಬೇಡಿ. 11 ದಿನಗಳ ಕಾಲ ಆ ಅಕ್ಷತೆ ಸಂಪೂರ್ಣವಾಗಿ ಪೂರ್ಣವಾಗಿ ಮಾಡಿಟ್ಕೊಳ್ಳಿ. ಅದರಿಂದ ಇದಕ್ಕೆ 108 ಸಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವೃತಾಯಚ, ಒಂದೊಂದು ಬಾರಿ ಒಂದೊಂದು ಸಲ ಆ ಮಂತ್ರ ಹೇಳೋದು, ಆ ಅಕ್ಷತೆನ ಅದ್ರೊಳಗೆ ಹಾಕೋದು, ಆ ಮಂತ್ರ ಹೇಳೋದು, ಆ ಅಕ್ಷತೆನ ಅಲ್ಲಿ ಹಾಕೊಳ್ಳೋದು. ಅಕ್ಷತೆನ ಎಲ್ಲೂ ಚೆಲ್ಲೋ ಹಾಗಿಲ್ಲ, ಅದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಮಾಡುವಂತ ಕೆಲಸಕ್ಕೆ ಹೋಗುವಂಥದ್ದು. ಅದ್ರಲ್ಲಿ ನೋಡಿ ನಿಮ್ಗೆ ಅದ್ಭುತ, ನೋಡಿ ನೀವು ಅದು ಆ ಲೈಫೇ ಚೇಂಜ್. ನೀವು ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದಾದ್ರೆ, ಅದಕ್ಕೆ ಸೈಟ್ ಪರ್ಚೇಸ್ ಮಾಡಬೇಕು ಅನ್ನೋದಾದ್ರೆ ಅವಾಗ ತಲೆಯಲ್ಲಿ, ಮಕ್ಕಳಿಗೆ ಹುಷಾರಿಲ್ದಾಗ ಅದು ತಲೆಯಲ್ಲಿ, ಈ ರೀತಿ ಎಲ್ಲ ಮಾಡ್ಕೊಂಡು ಬರುವಂಥದ್ದು ಅಲ್ಲ. 11 ದಿನಗಳ ಕಾಲ ಅಥವಾ 3 ದಿನಗಳ ಕಾಲ ಅಥವಾ 5 ದಿನಗಳ ಕಾಲ, ಕಡೇದಾಗಿ 21 ದಿನಗಳ ಕಾಲ ಅಷ್ಟೇ. 48 ದಿನ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಯಾಕೆ ಅಂತ ಹೇಳಿದ್ರೆ ಪೀರಿಯಡ್ಸ್ ಆಗುವಂಥದ್ದಿರುತ್ತೆ ಅಥವಾ ಏನೋ ಒಂದಿರುತ್ತೆ. ಅದಕ್ಕೆ 3 ದಿನ, 5 ದಿನ, 9 ದಿನ, 11 ದಿನ, 21 ದಿನ, ಇಷ್ಟು ದಿನಗಳು ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬೋದು. ಯಾಕೆಂದ್ರೆ ನೀವು ನಂಬಿದಂತ ಅವರು, ನೀವು ಭಾರಿ ಮಗುವಿನ ಮನಸ್ಸಿನವರಾಗಿರೋದ್ರಿಂದ ಹೇಳ್ಕೊಳ್ಬಿಡ್ತೀರಿ. ಆದ್ರೆ ಅದು ಬೇರೆ ರೀತಿ ಪರಿವರ್ತನೆ ಆಗೋದಕ್ಕೆ ಶುರು ಆಗುತ್ತೆ. ನಿಮ್ಮ ಮನಸ್ಸಿಗೆ ನೋವು ಮಾಡುವಂಥವ್ರು ಎದುರಾಗ್ಬಿಡ್ತಾರೆ. ಸೊ ಹಾಗಾಗಿ ನೀವು ಕೂಡ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ. ನೀವು ಮಾತಾಡಿದ್ದು ಬೇರೆಯವರು ಕೇಳಿಸ್ಕೊಂಡು ಸುಮ್ಮನಾಗ್ಬಿಡ್ತಾರೆ ಅಂತ ನೀವು ಅನ್ಕೊಂಡಿದ್ರಿ, ಕೇಳಿಸ್ಕೊಂಡು ಸುಮ್ಮನಾಗೋದಿಲ್ಲ. ಈ ಹಿಂದೆ ನೀವೇನಾದ್ರೂ ಕಳ್ಕೊಂಡು ಪಶ್ಚಾತ್ತಾಪ ಪಟ್ಕೊಂಡು ಈ ರೀಡಿಂಗ್ ಏನಾದ್ರು ನೀವು ನೋಡ್ತಾ ಇದ್ರೆ, ರಾಯರಿಂದ ಬರ್ತಾ ಇರೋ ವಿಚಾರ ಏನ್ ಗೊತ್ತಾ, ದೇರ್ ಸಮಥಿಂಗ್ ಬೆಟರ್, ಇದಕ್ಕಿಂತ ಒಳ್ಳೇದೊಂದು ಕಾಯ್ತಾ ಇದೆ ನಿನಗೆ ಅನ್ನೋದು. ಅದು ಯಾವುದೇ ಆಗಿರಬಹುದು. ಮನೆ ಕಳ್ಕೊಂಡ್ರ, ಯಾರನ್ನೋ ಕಳ್ಕೊಂಡ್ರ, ಯಾವುದೋ ಒಂದು ವಸ್ತುನ ಕಳ್ಕೊಂಡ್ರ, ಯಾವುದೇ ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ದೂರ ಹೋದ್ರ, ಹೌದು, ಇದಕ್ಕಿಂತ ಬೆಟರ್ ಆಗಿರುವಂತ ಜೀವನ ಒಂದು ಕಾದಿದೆ ಅನ್ನೋದು ನಿಮ್ಗೆ ಹೇಳ್ತಾ ಇದೆ. ಇಲ್ಲಿ ಪೀಸ್ಫುಲ್ ರೆಸಲ್ಯೂಷನ್ ಅಂತ, ತಾಳ್ಮೆಯಿಂದ ಇರು, ನೀನೇನೇ ಮಾಡೋದಿದ್ರು ತಾಳ್ಮೆಯಿಂದ ಇರು ಅಂತ ಹೇಳಿ. ಬಿ ಅಸರ್ಟಿವ್ ಅಂತ ತೋರಿಸ್ತಾ ಇದೆ ಇಲ್ಲಿ. ನೀವು ಚಂಚಲ ಮನ್ಸಾಗಿರಬಹುದು, ಹಿಂಗ್ ಮಾಡ್ಬೇಕು ಅಂತ ಅಂದವರು ಆ ಥರ ಮಾಡ್ಬೇಕು ಅನ್ಕೊಳ್ಳೋದು, 10 ನಿಮಿಷಕ್ಕೂ ಒಂದೊಂದು ರೀತಿ ಮನ್ಸು ಚೇಂಜ್ ಆಗಬಹುದು. ದಯವಿಟ್ಟು ಅದನ್ನ ತಲೆಯಿಂದ ತೆಗೆದಾಕಿ. ಬಿ ಅಸರ್ಟಿವ್ ಅಂದ್ರೆ ಒಂದು ದೃಢವಾದ ನಿರ್ಧಾರ ತಗೊಳ್ಳಿ. ಫಸ್ಟ್ ನೀವು ಕೂತ್ಕೊಂಡು ನನ್ನ ಜೀವನದಲ್ಲಿ ನಾನು ಇದನ್ನೇ ಮಾಡಬೇಕು ಅನ್ನೋದು ಒಂದು ಬರ್ಕೊಂಬಿಡಿ. ನಾನು ಅದಕ್ಕೋಸ್ಕರ ಈ ಪ್ರೊಸೆಸಿಂಗ್ ಮಾಡ್ತಾ ಇದ್ದೀನಿ, ನನ್ನ ಲೈಫಲ್ಲಿ ಇಷ್ಟು ವರ್ಷದೊಳಗಡೆ ನಾನು ಈ ಸಾಧನೆ ಮಾಡಿರ್ತೀನಿ ಅನ್ನೋದು. ಸೊ ಇದು ರಾಯರು ಹೇಳ್ತಾ ಇರುವಂತಹದ್ದು. ನೀನು ಬಿ ಅಸರ್ಟಿವ್ ಅಂತ ಅಂದ್ರೆ ದೃಢವಾಗಿರು ಅಂತ ಹೇಳಿ. ಇಲ್ಲಿ ಒಂದು ಪೀಸ್ಫುಲ್ ರೆಸಲ್ಯೂಷನ್, ಒಂದು ಒಳ್ಳೆಯ ಬದಲಾವಣೆ, ಒಂದು ತಾಳ್ಮೆಯಿಂದ ನೀನಿದ್ರೆ ಒಂದು ಒಳ್ಳೆಯ ಬದಲಾವಣೆಗೆ ನೀನು ಹೋಗ್ತೀಯ ಅನ್ನೋದು ಕೂಡ ರಾಯರು ಹೇಳ್ತಾ ಇದ್ದಾರೆ. ಇಲ್ಲಿ ವ್ಯರ್ಥ ಬರ್ತಾ ಇದೆ, ಸಾರೋ ಓವರ್ ಎ ಲಾಸ್ ಅಂತ ಬರ್ತಾ ಇದೆ. ನಾನು ಹೇಳ್ದೆ ಅಲ್ವಾ, ಈ ರೀಡಿಂಗ್ ನೋಡಿ, ದುಃಖ ಕೊಡೋ ಅಂಥವ್ರು, ನಷ್ಟ ಆಗುವಂಥದ್ದು, ಈ ರೀತಿ ಏನಾದ್ರೂ ಒಂಚೂರು ಆಗುವಂಥದ್ದಿದೆ. ನೀವು ಏನೇ ರಾಯರನ್ನ ನಂಬಿದಿರಿ ಅಂತ ಹೇಳಿದ್ರೆ, ಅದೇ ನಿಮ್ಮ ಕರ್ಮಗಳನ್ನ ಬೇಗ ಬೇಗ ಕಳೀತಾ ಇರುವಾಗ ಈ ರೀತಿ ಒಂದು ಸಂದರ್ಭಗಳು ಸೃಷ್ಟಿಯಾಗತ್ತೆ. ಆದ್ರೂ ಕೂಡ ನಾವು ನಂಬಿರುವಂತ ಭಗವಂತನ ಬಿಡಕ್ ಹೋಗ್ಬಾರ್ದು. ಯಾವುದೋ 1-2 ದಿವಸ ಕಷ್ಟ ಬಂದ್ಬಿಡ್ತು ಅಂತ ಹೇಳಿಬಿಡು, ಬಿಗಿಯಾಗಿ ನೀವು ನಂಬಿದ್ರೆ ನಿಮ್ಗೆ ಫಲ ದೊರಕೋದಂತೂ ಗ್ಯಾರಂಟಿ. ಓಕೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾರೆಲ್ಲ ವ್ರತಗಳನ್ನ ಮಾಡಿಲ್ಲ, ಅದೊಂದು ಒಳ್ಳೆಯ ಮೆಡಿಟೇಷನ್ ಅಂತ ಹೇಳ್ಬೋದು, ಒಂದು ಒಳ್ಳೆಯ ಅಫರ್ಮೇಷನ್ ಅಂತ ಹೇಳ್ಬೋದು. ಆ ಸಮಯ ಕಳ್ಸೋದಕ್ಕೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಇಲ್ಲಿ ಲ್ಯಾಡರ್ ಬರ್ತಿದೆ. ನೀವೇನಾದ್ರೂ ಈ ತರದ್ದೆಲ್ಲ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ಕ್ಲೈಂಬಿಂಗ್ ಟವರ್ಡ್ ಸಕ್ಸಸ್ ಅಂದ್ರೆ ಏಣಿಯ ರೀತಿ ಒಂದೊಂದು ಹೆಜ್ಜೆ ನಿಮ್ಮ ಜೀವನದಲ್ಲಿ ಸಕ್ಸಸ್ನ ಹಾದಿಗೆ ಶುರು ಆಗೋದಕ್ಕೆ ಹೋಗುತ್ತೆ. ಸಂದರ್ಭ ಈಗ ಇದು ಎಂಥದ್ದಾದ್ರೂ ಆಗಿರ್ಲಿ, ನೀವೇನಾದ್ರೂ ಬಲವಾಗಿ ನೀವು ನಂಬಿರುವ ದೇವರನ್ನೇ ನೀವು ನಂಬಿಕೆ ಮೂಲಕ ಇಟ್ಕೊಂಡ್ರಿ ಅಂತ ಹೇಳಿದ್ರೆ, ಸಕ್ಸಸ್ನ ಒಂದೊಂದು ಹೆಜ್ಜೆ ನೀನು ತುಳಿತೀಯ ಅಂತ ಹೇಳಿ. ಮುಂದೆ ನೀವು ಹೋಗುವಂತ ಹೆಜ್ಜೆಗಳೆಲ್ಲ ಸಕ್ಸಸ್ನ ಆದಿ ಕಡೆಗೆ ಇರುತ್ತೆ. ಏನೇ ನೀವು ನೋವು ಅನುಭವಿಸಿರ್ಬೋದು, ಏನೇ ದುಃಖ ಇರ್ಬೋದು, ಕೆಲವ್ರ ಲೈಫಲ್ಲಿ ಬ್ಲಾಕೇಜ್ ಓಪನ್ ಆಗ್ತಾ ಇದೆ, ನಿಧಾನಕ್ಕೆ ಅದು ಒಂದೊಂದೇ ಹೆಜ್ಜೆನ ಮುಂದೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಗ್ರೇವ್ಸ್ ಬರ್ತಿದೆ, ಟೈಮ್ ಟು ಗೋ ಔಟ್ ಅಂಡ್ ಹ್ಯಾವ್ ಫನ್ ಅಂತ. ನೀವು ಈಗ ದುಃಖ ಪಟ್ಟಿದ್ದಾಯ್ತು, ನೋವು ಪಟ್ಕೊಂಡಿದ್ದಾಯ್ತು. ಈಗ ರಾಯರಿಂದ ಬರ್ತಾ ಇರೋ ಸಂದೇಶ ಏನಂತ ಹೇಳಿದ್ರೆ, ಸಾಕು, ಈಗಿನ ಸಮಯ ಏನು ಅಂತ ಹೇಳಿದ್ರೆ, ನೀನ್ ನೆಮ್ಮದಿಯಾಗಿರುವಂತ ಸಮಯ, ನೀನೊಂದಷ್ಟು ಖುಷಿಯಾಗಿರುವಂತ ಸಮಯ, ನೀನು ನಿನ್ನ ಲೈಫ್ನ ಎಂಜಾಯ್ ಮಾಡು. ನಿನ್ನ ಜೀವನ ಇಷ್ಟಕ್ಕೆ ಮೀಸಲಲ್ಲ, ಮುಂದೆ ಬರುವ ದಿನಗಳು, ಟೈಮ್ ಏನಿದೆ, ನೀನು ಸಂತೋಷವಾಗಿರುವಂತ ಟೈಮ್, ಆ ಕಡೆ ಮುಖ ಮಾಡು. ನಿನ್ನ ಜೀವನದಲ್ಲಿ ಹೊಸ ಹಾದಿ ಒಂದು ಶುರು ಆಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ನೀನು ಸಕ್ಸಸ್ ತತ್ವಕ್ಕೆ ಹೋಗ್ತೀಯ ಅನ್ನೋದು ರಾಯರ ಸಂದೇಶ ಆಗಿದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ
ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಹಾಗೆ ಯಾರಿಗೆಲ್ಲ ಈ ರಾಯರ ಸಂದೇಶ ಇಷ್ಟ ಆಗಿದೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸಾಕಷ್ಟು ಜನ ಕಮೆಂಟ್ ಮೂಲಕ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ರಿವ್ಯೂ ಕೊಡ್ತಾ ಇದ್ದೀರಿ. ಅವ್ರು ಎಲ್ರಿಗೂ ಕೃತಜ್ಞತೆಗಳನ್ನ ನಾನು ಹೇಳ್ತೀನಿ. ನಿಮ್ಗೆ ಅನಿಸಿದ್ದ ಅನಿಸಿಕೆಗಳನ್ನ, ಇವತ್ತಿನ ದಿನ ಹೇಗಾಗಿದೆ ಅಂತ ಹೇಳಿದ್ರೆ, ನನ್ನ ಕೆಲಸ ಮಾಡುವಂಥ, ನನ್ನ ಕೈ ಕೆಳಗಡೆ ಕೆಲಸ ಮಾಡುವಂತಹ ಫ್ಯಾಮಿಲೀಸ್ ಕೂಡ ನನ್ನ ವಿಡಿಯೋಸ್ ನೋಡಿ ಎಷ್ಟರ ಮಟ್ಟಿಗೆ ಸತ್ಯ ಇದೆ ಅಂತ ಹೇಳ್ತಾರೆ. ಇದು ರಾಯರ ಕೊಟ್ಟ ಭಿಕ್ಷೆ ಅಂತಾನೆ ನಾನು ಹೇಳ್ಬೋದು. ಸೊ ನನಗೆ ನನ್ನ ವ್ಯೂವರ್ಸ್ ಅನ್ನೋದಕ್ಕಿಂತ ನನ್ನ ಫ್ಯಾಮಿಲಿ ಅಂತಾನೆ ಮತ್ತೊಮ್ಮೆ ಹೇಳ್ತೀನಿ. ನೀವೆಲ್ಲರೂ ಕಮೆಂಟ್ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ಆಗ್ತಿದೆ. ಪ್ರತಿಯೊಬ್ಬರು ಕಮೆಂಟನ್ನು ನಾನು ನೋಡ್ತಾ ಇದ್ದೀನಿ. ನಿಮ್ಗೆ ಏನು ಹೇಳಿ, ನಾನು ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು.